ಬಿಹಾರ ಚುನಾವಣೆ ಮೋಸದಿಂದ ಗೆದ್ದ ಬಿಜೆಪಿ. ಮೋಸದಿಂದ ಚುನಾವಣೆ ಗೆದ್ದ ಪ್ರಧಾನಮಂತ್ರಿಗಳು. ದೆಹಲಿ ಕಾರ್ ಸ್ಫೋಟ ಆದಾಗ ಪ್ರಧಾನಿ ಎಲ್ಲಿದ್ರು? ಭೂತಾನ್ ರಾಜನ ಹುಟ್ಟುಹಬ್ಬ ಆಚರಿಸಲು ಹೋಗಿದ್ದ ಪ್ರಧಾನಿ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿರುಗೇಟು. ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವರು. ಇಂದಿರಾ ಗಾಂಧಿ ಜನ್ಮದಿನ ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಚಿವರು. ಅಲ್ಲ, ಪ್ರಧಾನಮಂತ್ರಿಯವರು ಎಲ್ಲಿದ್ದರು ಬ್ಲಾಸ್ಟ್ ಆದಾಗ? ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯಿತು? ಅಲ್ಲ, ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ? ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ? ಹಾಂ, ಎಲ್ಲಿದ್ದರು? ಭೂಟಾನಾಗಿದ್ದರು. ಮತ್ತು ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ, ಯಾಕೆ ಬರಲಿಲ್ಲ? ಇದು ಯಾವ್ದು ಬಿ ಜೆ ಪಿ ಮುಖಂಡರು ಕೇಳಲ್ಲ ನೀವು? ಇದನ್ನೇ ಕೇಳಬಾರ್ದಾ? ಈ ಇಂಥವು ಯಾವ ವಿಷಯಗಳು ಕೇಳಬೇಡ್ರಿ, ಇಂಥವನ್ನೇ ಕೇಳ್ಕೊಂಡು ಕುಂತ್ರೆ ಹೆಂಗ್ರಿ ಅರ್ಥ ಇದು? ವೆನ್ ಬ್ಲಾಸ್ಟೆಡ್ ಹ್ಯಾಪೆಂಡ್ ಅಲ್ಲಿದ್ದರು ಅವರು, ಹೋಗಲಿ ವಾಪಸ್ಸನ್ನ ಬರ್ಬೇಕು. ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ ಬರ್ತ್ಡೇ ಮುಗಿಸ್ಕೊಂಡು ಇಂಥವು ಯಾವ ಕೇಳೋದೇ ಬೇಡ ನಮಗೆ ದೇಶದಲ್ಲಿ. ಹೋಲ್ ಬಿಹಾರ್ ಎಲೆಕ್ಷನ್ ಇಸ್ ಎ ಮಾಕ್ಡ್ ಅಪ್ ಮೆಸ್, ಫ್ರಾಡ್ ಆಗಿದೆ. ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡೋಂಗಿಲ್ಲ. ಹೋಗಿ ಬಿ ಜೆ ಪಿಯವ್ರು ಕೇಳ್ರಿ, ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾರ? ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಇಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು. ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು, ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು. ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡ್ಬೋದು. ಮೋಸ ಮಾಡಿ ಗೆಲ್ಲೋದ್ರಿಗೆ ಏನು ಭಾಳ ದೊಡ್ಡ ಸನ ಇದೆ ಇದರಲ್ಲಿ? ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನು ಮಾಡೋಕ್ಕಾಗ್ತದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನು ಮಾಡ್ಬೇಕಾಗತ್ತೆ ಹೇಳಿ? ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಹೋಗ್ಲಿ ಬಿಡ್ರಿ, ಕಾನ್ಷಿಯಸ್ ನಮಗೂ ಇಲ್ವಾ? ಎಲ್ಲರಿಗೂ ಕಾನ್ಷಿಯಸ್ ಇದೆ ಅಲ್ರಿ? ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನು ಓವರ್ಲ್ಯಾಪ್ ಮಾಡೋದು, ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನಂಗೆ ತೋರಿಸ್ತಕ್ಕಂಥದ್ದು ಆಯಿತು. ಬ್ಯಾಲೆಟ್ ಕೌಂಟಿಂಗ್ ಆಗಿದೆ. ಯಾವುದು? ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗುತ್ತೆ. ಬ್ಯಾಲೆಟ್ ಕೌಂಟಿಂಗ್ನಲ್ಲಿ 158 160 ಸೀಟು ಬಿ ಜೆ ಪಿಗೆ ಮೈನಸ್ ಇದೆ. ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು, ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ, ಪೋಸ್ಟಲ್ ಬ್ಯಾಲೆಟ್ನಲ್ಲಿ 158 160 ಸೀಟು ಬಿ ಜೆ ಪಿ ಹಿನ್ನಡೆ ಇದೆ. ಅದನ್ನು ಒಂದು ಇಂಡಿಕೇಶನ್ ತೊಗೋಬೋದಲ್ವಾ? ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ. ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು 23% ಆರ್ ಜೆ ಡಿ ಬಂದಿದೆ, 25 ಸೀಟು. ಬಿ ಜೆ ಪಿ ಕೇವಲ 20% ವೋಟ್ ಶೇರ್ ಬಂದು 90 ಸೀಟು. 25 ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ನಲ್ಲಿ ಮಾಡಿದ ನಂತರ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಾ? ಹೋಗಲಿ, ಅವ್ನು ಪಾಸ್ ಒನ್ ಕ್ಯಾಂಡಿಡೇಟು. ಅವನು ಲಾಸ್ಟ್ ಟೈಮ್ 134 ಸೀಟ್ನಲ್ಲಿ ನಿಂತ್ಕೊಂಡು 5.7% ವೋಟ್ ಶೇರು. ಈ ಟೈಮ್ ಕೇವಲ ಬರೀ 27 ಸೀಟ್ನಲ್ಲಿ ನಿಂತ್ಕೊಂಡು 5% ವೋಟ್ ಶೇರ್ ಬರ್ತದೆ. ಯಾರು ಕೇಳಿಲ್ಲನ್ರಿ ಇವೆಲ್ಲ ನಾವು? ಈ ಬಿ ಜೆ ಪಿಗೆ ಯಾರು ನೀವು ಕೇಳಲ್ವಾ? ಕೇಳ್ರಿ ಹೋಗಿದ್ದಾನೆ, ಹೆಂಗ್ರಿ ಆಯಿತು ಅಂದರೆ ಏನು ಅರ್ಥ? 134 ಸೀಟ್ನಾಗ ನಿಂತ್ಕೊಂಡ್ರೆ ಪುಣ್ಯಾತ್ಮ 5.7% ವೋಟ್ ಶೇರ್ ತೊಗೊಂತಾನೆ. ಈ ಟೈಮ್ ಕೇವಲ ಬರೀ 27 ಸೀಟ್ನ ಕಂಟೆಸ್ಟ್ ಮಾಡ್ತಾನೆ, 5.5 ವೋಟ್ ಶೇರ್ ಇದೆ. ಹೆಂಗ್ರಿ ಸಾಧ್ಯ ಇದು? ಪರ್ಸೆಂಟೇಜ್ ಆಫ್ ಪೋಲನ್ನ ಯಾವ ರೀತಿ ಕ್ಯಾಲ್ಕುಲೇಟ್? ಅದೇ ನಾವು ಪರ್ಸೆಂಟೇಜ್ ಆಫ್ ವೋಟ್ ಶೇರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೋಲಿಂಗ್ ಅಲ್ಲ. ಅದೇ ವೋಟ್ ಶೇರನ್ನೇ ಯಾವ ರೀತಿ ಕ್ಯಾಲ್ಕುಲೇಟ್? ಅದೇ ನಾವು ಕೇಳ್ತಾ ಇರೋದು. ನೀವು ಅವನಿಗೆ ಕೇಳ್ಬೇಕೀಗ, ನಮ್ಮನ್ನು ಕೇಳೋದಲ್ಲ. 134 ಸೀಟ್ನಾಗ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ್ರೆ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ನೀವು ಯೂಶಲಿ ಏನಾಗುತ್ತೆ, ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸಲ್ಲಿ ನಿಂತಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹೆಂಗೆ ಜಾಸ್ತಿ ಆಗುತ್ತೆ? ಅರ್ಥನೇ ಆಗಿಲ್ಲ ನನಗೆ, ಗೊತ್ತಿಲ್ಲ ರೀ ನನಗೆ. ನಿಮ್ಮ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದ್ದೀನಿ. ನೀವು ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಅಂತ ಭಾಳ ಹಲವಾರು ಸಲ ಮುಖ್ಯಮಂತ್ರಿಗಳು ಕಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕಾಗುತ್ತೆ. ಆಸ್ ಅ ಚೀಫ್ ಮಿನಿಸ್ಟರ್ ಹಿ ಹಸ್ ಗಾನ್ ಆ್ಯಂಡ್ ಮೆಟ್ ಹಿಮ್. ಏನಿದೆ ರಾಜ್ಯದ 5 ಪ್ರಮುಖ ಬೇಡಿಕೆಗಳನ್ನ ಅವರಿಗೆ ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇವತ್ತು ಇಂದಿರಾ ಗಾಂಧಿ ಅವ್ರನ್ನ ನಾವು ಒಪ್ಪಬೇಕಾಗಿತ್ತು. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ 1971 ಏನು ಈ ಈಸ್ಟ್ ಬಾಂಗ್ಲಾದೇಶ ಆಯಿತು, ಪಾಕಿಸ್ತಾನ ಹೊಡಿಲಿಕ್ಕೆ, ಪಾಕಿಸ್ತಾನ ಹೊಡೆದು 2 ಭಾಗ ಮಾಡಲಿಕ್ಕೆ ಕಾರಣರಾಗಿರ್ತಕ್ಕ ಇಂದಿರಾ ಗಾಂಧಿ ಅವರು ನಾವು ಇವತ್ತು ಈ ದೇಶದಲ್ಲಿ ಅನಿಸ್ಬೇಕು. ಐ ಸ್ಟಿಲ್ ರಿಮೆಂಬರ್, ಇಫ್ ಐ ಆಮ್ ನಾಟ್ ರಾಂಗ್, ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು, US ಪ್ರೆಸಿಡೆಂಟ್ ನಿಕ್ಸಿನ್ ಅಂತಿದ್ರು. ಅವ್ರು ಇಂದಿರಾ ಗಾಂಧಿ ಅವ್ರನ್ನ ಕರೆಸ್ಬಿಟ್ಟು ಬಗಲ ಕುಂದರ್ಸ್ಕೊಂಡು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೆ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಅವರು. ಆಮೇಲೆ ಇರ್ತಕ್ಕಂಥ ವಿಡಿಯೋ ಟಿಪ್ಸ್ಗಳಲ್ಲಿ ಭಾಳ ಸರಿಗೆ ಮಾತನಾಡಲಿಲ್ಲ, ಭಾಳ ಪದಗಳನ್ನು ಕೂಡ ಸರಿಗೆ
ಬಳಸಲಿಲ್ಲ ಅಂತಕ್ಕಂಥ ಮಾತು ಕೂಡ ಇವತ್ತಿದೆ. ಆದರೂ ಕೂಡ ಇಂದಿರಾ ಗಾಂಧಿಯವರು ಭಾಳ ಸ್ಮೈಲಿಂಗ್ನಲ್ಲಿ ಭಾಳ ಎಂಬ್ರೇಸಿಂಗ್ ಆಗಿ ಅವರಿಗೆ ಉತ್ತರವನ್ನು ಕೊಟ್ಟು ಬರತಕ್ಕಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಕೂಡ ಅಲ್ಲಿ ಹೇಳ್ತಾರಂತೆ, ಮೇಡಮ್ ಯು ಟೇಕನ್ ಟು ಅರ್ಲಿ ಡಿಸಿಷನ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೂಡ ವಾಟ್ ಡಿಸಿಷನ್ ಹ್ಯಾವ್ ಟು ಟೇಕ್ ಅಬೌಟ್ ಮೈ ಕಂಟ್ರಿ ಐ ನೋ ಅಂತ ಹೇಳಿ ಅಲ್ಲಿ ಬಿಟ್ಟು ಅಲ್ಲಿ ಬಂದು ನೇರವಾಗಿ ಬಂದು ವಾಜಪೇಯಿ ಅವ್ರ ಜೊತೆ ಮಾತನಾಡಿ ವಾರಿಗೆ ಹೋಗಿ ಇವತ್ತು ಬಾಂಗ್ಲಾದೇಶ ಮಾಡಿರ್ತಕ್ಕಂಥದ್ದು 93,000 ಆಗಿನ ಕಾಲದಲ್ಲಿ ಹೈಯೆಸ್ಟ್ ವರ್ಲ್ಡ್ ವಾರ್ ಆದಮೇಲೆ 93ರಷ್ಟು ಪಾಕಿಸ್ತಾನ ಏನೋ ಮಿಲಿಟ್ರಿ ಅವರಿಗೆ ಮೊಣಕಾಲ ಮೇಲೆ ಗುಟ್ನೆ ಟೇಕ್ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಮೊಣಕಾಲನ್ನು ಮಡಿಸಿ ಕುಂದಿರಿಸಿ ಬಂದಿ ಮಾಡಿರ್ತಕ್ಕಂಥ ನಿದರ್ಶನ ಈ ದೇಶದಲ್ಲಿದೆ. ಇದು ಯಾರು ಮಾತನಾಡೋಕೆ ಹೋಗೋದಿಲ್ಲ, ಯಾಕಂದರೆ ಇವತ್ತಿನ ಈ ಪ್ರಚಾರ ದಿನಗಳಲ್ಲಿ ಇತಿಹಾಸವನ್ನು ಮೆರೆತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾನೇನು ಜಾಸ್ತಿ ರಾಜಕೀಯವಾಗಿ ಮಾತನಾಡೋಕೆ ಹೋಗಲ್ಲ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.